ಮದುವೆ ಆಗಿ ಎಷ್ಟು ದಿವಸಕ್ಕೆ ನಿಮ್ ಗಂಡ ನಿಮ್ ಜೊತೆ ಇರಿದ್ರು? ಒಂದು ವಾರ ಇಲ್ಲ. ಒಂದು ವಾರನೂ ಇಲ್ಲ. ಮದುವೆಯಾದ ಕೇವಲ 8 ದಿನಗಳಲ್ಲಿ ಗಂಡನನ್ನ ಕಳೆದುಕೊಂಡು ಜೀವನ ಸಾಗಿಸುತ್ತಿರುವ ತಾಯಿ ಕಣ್ರಿ. ಹೌದು ವೀಕ್ಷಕರೇ, ಸಾಗರ್ ತಾಲೂಕಿನ ಕಾಗೋಡಿನ ಶಾರದಕ ಎಂಬ ದಿಟ್ಟ ಮಹಿಳೆ ಕಣ್ರಿ ಇವರು. ಇನ್ನೇನು ಬದುಕು ಮುಗಿಯಿತು ಎನ್ನುವ ಸಮಯದಲ್ಲಿ ಛಲದಿಂದ ಹೊಲದಲ್ಲಿ ಸ್ವತಃ ತಾನೇ ನೇಗಿಲು ಹಿಡಿದು ಉಳುಮೆ ಮಾಡಿ ಬದುಕು ಕಟ್ಟಿಕೊಂಡಿರುವ ಧೀರ ಮಹಿಳೆ ಕಣ್ರಿ. ಇಂದಿಗೂ ಸ್ವತಃ ತಾನೇ ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಹೊಲದಲ್ಲಿ ಬೆಳೆದ ದವಸ ಧಾನ್ಯಗಳನ್ನ ಸಾಗರಕ್ಕೆ ತಂದು ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಮಹಿಳೆ ನಿಜಕ್ಕೂ ಸಮಾಜಕ್ಕೆ ಮಾದರಿ ಕಣ್ರಿ. ಕೆಲಸನೇ ಮಾಡ್ತಾರ. ಇದೇ ಎತ್ತಲ್ಲ ನಿಮ್ ಮಾತು ಕೇಳ್ತಾವ? ಈ ಹೋರಿ ಎತ್ತುಗಳೆಲ್ಲ ನೀವ್ ಹೇಳ್ದಂಗೆನೆ ಕೇಳ್ತಾವ? ಕೇಳಲಿಲ್ಲ ಅಂದ್ರೆ ಮತ್ತೆ ನಾಗಳೆ ಕಟ್ಟಂಗಿಲ್ಲ. ಆತರ ಏನೆಲ್ಲ ಕೆಲಸ ಮಾಡ್ತೀರಿ ನೀವು ಇಲ್ಲಿ? ಇಲ್ಲಿ ಗದ್ದೆ ಕೆಲಸ, ಬಿತ್ತೋದು, ಹರಗೋದು, ಕೊಯ್ಯೋದು, ಗೊಣಬೆ ಹಾಕೋದು, ಗಾಡಿ ಹೊಡಿಯೋದು ಎಲ್ಲ ಮಾಡೋದು ನಾನೇ. ಎಷ್ಟು ಈ ಹೋರಿಗಳೆಲ್ಲ ನಿಮ್ ಜೊತೆಗೆ ಎಷ್ಟು ವರ್ಷ ಆಯ್ತು? ಇವು 40 ವರ್ಷದ ಮೇಲೆ. 40 ವರ್ಷದ ಮೇಲೆ. ಅವಕ್ಕೂ ನಿಮ್ಮ ಪರಿಚಯ ಇದೆ, ನಿಮ್ಗೂ ಅದ್ರ ಪರಿಚಯ ಇದೆ, ಹಂಗಾಗಿ ಮಾತು ಕೇಳಬೇಕು. ಈಗ ಇವು ಕೊಟ್ಟು ಅವು ಕೊಟ್ಟು ಮಾತು ಕೇಳಕಲ್ಲ ಅಂತ ಒಂದ್ ಜೊತೆ ಕೊಟ್ಟು ಇವು ತಗೊಬಂದಿ. ಇವರ ಸ್ವಾವಲಂಬಿ ಜೀವನಕ್ಕೆ ಜೊತೆಗೆ ಇವರ ಧೈರ್ಯವನ್ನ ಮೆಚ್ಚಿ ಈಗಾಗಲೇ ಹಲವು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಕೂಡ ಸ್ವೀಕರಿಸಿದ್ದಾರೆ. ನಮಸ್ಕಾರ. ಈಗ ಎಲ್ಲಿ ಹೋಗ್ತಿದ್ರಿ ಎತ್ತಿನ ಗಾಡಿ ಬಂಡಿ ಸಮೇತ? ಹೌದಾ? ನಿಮ್ಮ ಊರು ಕಾಗೋಡು. ಎಷ್ಟು ವರ್ಷದಿಂದ ಎತ್ತಿನಲ್ಲಿ ಬೇಸಾಯ ಮಾಡ್ತಾ ಇದ್ದೀರಾ? 30 ವರ್ಷದಿಂದ. ಯಾವುದೇ ಟ್ರ್ಯಾಕ್ಟರ್, ಟಿಲ್ಲರ್ ಯಂತ್ರಗಳನ್ನ ಬಳಸ್ತಾ ಇಲ್ಲ? ಎತ್ತಿನಲ್ಲೇ ಗದ್ದೆ ಹೂಟಿ. ಆಮೇಲೆ ಎತ್ತಿನಲ್ಲಿ ಗದ್ದೆ ಬಿತ್ತನೆ ಮಾಡಿದ ಗದ್ದೆಯನ್ನ ಎತ್ತಿನಲ್ಲೇ ಹರಗ್ತೀಯಾ? ಬರೋದು. ಹೌದೌದು. ಆಮೇಲೆ ಈಗ ಸಾಗರಕ್ಕೆ ಯಾವಾಗ ಇದೆ? ಫಸ್ಟ್ ಬರ್ತಾ ಇದೆ, ಯಾವಾಗ ಹಿಂದೆ ಬಂದಿದ್ಯಾ? ಹೌದಾ? ಈ ಎತ್ತಿನಲ್ಲಿ ಬರಲ್ಲ. ಹೌದಾ? ಹೌದಾ? ಈಗ ಮದುವೆ ಆಗಿ ಎಷ್ಟು ದಿವಸಕ್ಕೆ ನಿಮ್ ಗಂಡ ನಿಮ್ ಜೊತೆಗೆ ಇರಿದ್ರು? ಒಂದು ವಾರ ಇಲ್ಲ. ಅವತ್ತಿಂದ ನೀವು ನಿಮ್ಮ ತಂಗಿ ಜೊತೆಗೆ ಈ ಎತ್ತು ಕಟ್ಕೊಂಡು ಬೇಸಾಯ ಮಾಡ್ಕೊಂಡು ಯಾರಿಗೂ ಹೊರೆ ಆಗದೆ ರೀತಿಯಲ್ಲಿ ಬದುಕ್ತಾ ಇದೆಯಾ? ಈಗ ಇದು ಈ ಗೊಣಬೆ ಹಾಕ್ತಾರಲ್ಲಮ್ಮ, ಗದ್ದೆ ಕಟಾವು ಮಾಡಿದ್ಮೇಲೆ ಅದನ್ನ ನೀನು ಹಾಕ್ತೀಯಾ ಅಥವಾ ನೀನೇ ಹಾಕ್ತೀಯಾ ಗೊಣಬೆನ? ಆ ರೋಣ್ಗಲ್ಲು ನೀನೇ ಹಾಕ್ತೀಯ? ಭತ್ತ ನುರಿಸುವಂತ ರೋಣ್ಗಲ್ಲು. ಇದೇ ರೀತಿ ಕಾಯಕ ಹಿಂಗೆ ಮುಂದುವರಿಲಿ. ನನಗೆ ಧನ್ಯವಾದಗಳು.